ಇದು ಪಶ್ಚಿಮ ದಿಕ್ಕಿನ ನಿವೇಶನ. ಇದು ಪಶ್ಚಿಮ ವಾಯುವ್ಯ, ಅದು ಪಶ್ಚಿಮ ನೈಋತ್ಯ. ಸಂಪೂರ್ಣ 30 ಅಡಿಯಲ್ಲಿ ಅರ್ಧ ಭಾಗದಲ್ಲಿ ಪ್ರವೇಶ ದ್ವಾರ ಇರಬೇಕು. ಮನೆಗೆ ವೆಸ್ಟ್ ಸೈಡ್ ಅಲ್ಲಿ ಓಪನಿಂಗ್ ಇಟ್ಟಿದ್ದೀನಿ ಅಂದ್ಬಿಟ್ಟು ಆರ್ಕಿಟೆಕ್ಟ್ಸು, ವಾಸ್ತು ಸಲಹೆಗಾರರು, ಗಾರೆ ಕೆಲಸದವರು, ವಾಸ್ತು ಹೇಳೋರು, ಈ ಹೇಳುವಂತ ಜನಗಳು ಪಶ್ಚಿಮದ ವಾಯುವ್ಯ ಭಾಗಕ್ಕೆ ಅರ್ಧದಿಂದ ಒಳಗೇನೆ ಪ್ರವೇಶ ದ್ವಾರ ಇಡಬೇಕು. ಅರ್ಧದಿಂದ ಜಾಸ್ತಿ ಇಟ್ಟಿದ್ರೆ ಮನೆಯಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ. ಮನುಷ್ಯನಿಗೆ ಕಷ್ಟ ಸುಖಗಳು, ಬರೀ ಕಷ್ಟಗಳೇ ಬರ್ತವೆ. ಸಂಪೂರ್ಣವಾಗಿ ಬಿಲ್ಡಿಂಗ್ ಅಲ್ಲಿ ಅಲ್ಲಿಂದ ಫುಲ್ಲು ಕಾರನ್ನ ನಿಲ್ಲಿಸಬೇಕು ನಾವು ಅಂತ ಹೇಳ್ಬಿಟ್ಟು ಹೊಸ ಕಾರ್ ತಗೊಂಡು EMI ಕಟ್ತಾ ಇರ್ತೀರಿ. EMI ಕಟ್ಟೋಕ್ಕೋಸ್ಕರ ಕಾರನ್ನ ನಾವು ತಗೊಂಡಿರ್ತೀರಿ. ಕಾರನ್ನ ಎಂಜಾಯ್ ಮಾಡಕ್ ತಗೊಂಡ್ರೆ ಈ ಮನೆ ಗೇಟ್ ಇಂದ ಕಾರೇ ಕಿತ್ಕೊಂಡು ಹೋಗ್ಬಿಡುತ್ತೆ, ಮತ್ತೆ ಫೈನಾನ್ಷಿಯಲಿ ಲಾಸ್ ಆಗುತ್ತೆ. ಆ ರೀತಿ ನಿಮ್ಗೆ ಆಗ್ಬಾರ್ದು ಅಂತಿದ್ರೆ ಇದು ಸಂಪೂರ್ಣ ವೆಸ್ಟ್ ಸೈಡ್ ಅಲ್ಲಿ, ವೆಸ್ಟ್ ಫೇಸಿಂಗ್ ಅಲ್ಲಿ ವೆಸ್ಟ್ ಅಂಡ್ ನಾರ್ತ್ ವೆಸ್ಟ್ ಮಾತ್ರ ಓಪನ್ ಇರಬೇಕು. ಆಯ್ತಾ? ಸಂಪೂರ್ಣ ಓಪನ್ ಮಾಡ್ಕೊಂಡು ಏನು ಆಗಲ್ಲ. ಬೇಸ್ಮೆಂಟ್ ಎಲ್ಲ ಪಾರ್ಕ್ ಮಾಡ್ಕೊಂಡಿನಿ, ಸೆಲ್ಲರ್ ಎಲ್ಲ ಪಾರ್ಕಿಂಗ್ ಮಾಡ್ಕೊಂಡಿನಿ, ಸೈಟ್ ಅಲ್ಲಿ ಕೆಳಗೆ ಫುಲ್ ಪಾರ್ಕಿಂಗ್ ಕೊಡ್ತೀನಿ, ಏನು ತೊಂದರೆ ಇಲ್ಲ ಅಂತ ಹೇಳಕ್ ಹೋದ್ರೆ ಅದು ಅಸ್ತವ್ಯಸ್ತ ಆಗುತ್ತೆ. ಈ ಅಸ್ತವ್ಯಸ್ತ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಪರಿಪಕ್ವವಾಗಿ ವೆಸ್ಟ್ ಫೇಸಿಂಗ್ ಇರುವಂತ ಸೈಟ್ಗಳಿಗೆ ನೀವು ವೆಸ್ಟ್ ಅಲ್ಲಿ ಇಟ್ಕೊಳ್ಳಿ. ವೆಸ್ಟ್ ಅಲ್ಲಿ ಈ ರೀತಿ ಇಟ್ಕೊಂಡಿರೋರು ಕಮೆಂಟ್ ಮುಖಾಂತರ ನನಗೆ ರಿಪ್ಲೈ ಮಾಡಿ. ಥ್ಯಾಂಕ್ ಯು.